ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿರಿ, ಟೈಮ್ 6:30 ಆಗಿದೆ. ನಾನು ಮಾರ್ನಿಂಗ್ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೆ ರೀ. ದೇವಸ್ಥಾನಕ್ಕೆಲ್ಲ ಹೋಗೋದಿದೆ ಅಂತ ಬೆಳಿಗ್ಗೆ 5 ಗಂಟೆಗೆ ಎದ್ದು ಬೇಗ ಬೇಗೆಲ್ಲ ಸ್ನಾನ ಮಾಡಿ ಪೂಜೆ ಮಾಡಿ ಅಮಾವಾಸ್ಯೆ ಇತ್ತು ರೀ. ಅದಕ್ಕೆ ದೇವರ ಗುಡಿಗೆ ಹೋಗ್ತಾ ಇದ್ದೀನಿ ರೀ. ಆಮೇಲೆ ಇದು ನೋಡಿ ನನ್ನ ಔಟ್ಫಿಟ್ ನಾನೇ ನೋಡ್ಕೊಳ್ತಾ ಇದ್ದೀನಿ. ಟೈಮ್ ಆಗಿದೆ ರೀ, ಬೇಗ ಹೋಗಿ ಒಂದು ಸ್ವಲ್ಪ ದೇವ್ರದ್ದೆಲ್ಲ ದರ್ಶನ ಮಾಡಿಕೊಂಡು ಬರ್ತೀನಿ ರೀ. ಇಲ್ಲಿ ನಮ್ಮ ಮನೆಯಿಂದ ನಾನು ಸಿಟಿ ಬಸ್ ಅಂದ್ರೆ CBT ಹೋಗೋ ಬಸ್ ಬರೋ ಸಲುವಾಗಿ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ ರೀ. ಇದು ನೋಡಿರಿ, ಮಾರ್ನಿಂಗ್ ವ್ಯೂ ಐತ್ರಿ. ಇದು 6:40 ಇತ್ತು ರೀ. ಅಷ್ಟರೊಳಗೆ ಬಂದು ಕೂತಿದ್ದೆ ನಾ ಬಸ್ ಸ್ಟಾಪಲ್ಲಿ. ನೋಡ್ರಿ, ರೋಡಲ್ಲಿ ಯಾರೂ ಅಷ್ಟು ಮಂದಿ ಅಡ್ಡಾಡಕ್ಕೆ ಅಂತ ಇಲ್ಲರಿ. ಅಲ್ಲೊಬ್ಬರು ಇಲ್ಲೊಬ್ರು ಅಡ್ಡಾಡ್ತಾ ಇದ್ದಾರೆ ರೀ. ವಾಕಿಂಗ್ ಮಾಡೋರೆಲ್ಲ ವಾಕಿಂಗ್ ಮಾಡ್ತಾ ಇದ್ದಾರೆ. ನಾನು ಬಸ್ ಸಲುವಾಗಿ ವೆಯ್ಟ್ ಮಾಡ್ತಾ ಕೂತ್ಕೊಂಡೆ. ಆಮೇಲೆ ಇನ್ನೂ ಒಂದಿಬ್ಬರೆಲ್ಲ ಬಂದ್ರಿ, ಕೆಲಸಕ್ಕೆಲ್ಲ ಹೋಗೋರು. ಆಮೇಲೆ ಮತ್ತು ಬಸ್ ಬರೋ ಸ್ವಲ್ಪ ಲೇಟ್ ಆಯ್ತು ರೀ. ಟೈಮ್ ಆಗುತ್ತೆ ಅಂತೇಳಿ 6:40ಕ್ಕೆ ಒಂದು ಆಟೋ ತೊಗೊಂಡಾನ ಮತ್ತು ಕಪಿಲೇಶ್ವರ ಗುಡಿಗೆ ಹೋಗ್ತಾ ಇದ್ದೀನಿ ನೋಡಿರಿ. ಯಾಕಂದ್ರೆ ಅಲ್ಲಿಂದ ಮತ್ತೆ ಮುಂದೆ ಹೋಗೋದಿತ್ತು ರೀ ನನಗೆ ಮತ್ತೆ ದೇವಸ್ಥಾನಕ್ಕೆ. ಅದಕ್ಕೆ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಅಂಥೇಳಿ ಆಟೋ ತೊಗೊಂಡೇ ಮತ್ತು ಕಪಿಲೇಶ್ವರ ಗುಡಿಗೆ ಹೋಗ್ತಾ ಇದ್ದೀನಿ ನೋಡ್ರಿ. ನಾ ಇಲ್ಲೆಲ್ಲ ಮತ್ತು ದೇವ್ರಿಗೆ ಬೇಕಾಗಿದ್ದ ಹೂವು ಹಣ್ಣು ಎಲ್ಲ ತೊಗೊಳ್ತಾ ಇದ್ದೀನಿ ರೀ. 70 ಏನೇನು ಇಟ್ಟಿರಿ? ಬಾಳೆಹಣ್ಣು, ಕಾಯಿ ಎಲ್ಲ ಇಟ್ಟಿರಲ್ಲ. ನಾನು ಗುಡಿಗೆ ಬಂದಾಗ ಬೆಳಗ್ಗೆ ಕರೆಕ್ಟ್ 7 ಗಂಟೆ ಆಗಿತ್ತು ನೋಡ್ರಿ. 7 ಗಂಟೆಗೆ ಇಷ್ಟೆಲ್ಲ ಮಂದಿ ಬಂದಿದ್ದರು ರೀ ಗುಡಿಗೆ ರೀ. ಯಾಕಂದ್ರೆ ಅಧಿಕ ಮಾಸದ ಅಮಾವಾಸ್ಯೆ ಇತ್ತು ರೀ. ಭಾಳ ಒಳ್ಳೇದಂತ್ರಿ ಅಧಿಕ ಮಾಸದ ಅಮಾವಾಸ್ಯೆ ಅಂತ. ಅದಕ್ಕೆ ಎಲ್ಲರೂ ಪೂಜೆ ಮಾಡಿಸ್ಲಿಕ್ಕೆ ಮತ್ತು ದೇವ್ರ ದರ್ಶನಕ್ಕೆಲ್ಲ ಬಂದಿದ್ದು ರೀ. ನಾನು ದೇವ್ರ ದರ್ಶನ ಮಾಡೋಣ ಇವತ್ತಂತೇಳಿ ಕಪಿಲೇಶ್ವರ ಗುಡಿಗೆ ಬಂದೀನಿ ನೋಡ್ರಿ. ಥ್ಯಾಂಕ್ ಯು.
ಇಲ್ಲಿಂದ ಕಪಿಲೇಶ್ವರ ಗುಡಿ ದೇವ್ರದ್ದೆಲ್ಲ ದರ್ಶನ ಮಾಡಿಕೊಂಡು ಹೊಳ್ಳಿ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ ನೋಡ್ರಿ. ಯಾಕಂದ್ರೆ ಬಸ್ ಸ್ಟ್ಯಾಂಡಿಂದ ಅಲ್ಲಿ ಒಂದು ಬಸ್ ಹಿಡಿದು ಮತ್ತು ಮುಂದೊಂದು ದೇವಸ್ಥಾನಕ್ಕೆ ಹೋಗೋದಿತ್ತು ರೀ, ದೊಡ್ಡ ದೇವಸ್ಥಾನಕ್ಕೆ. ಅದಕ್ಕೆ ಆಟೋ ತೊಗೊಂಡು ಇಲ್ಲಿ ಬಸ್ ಸ್ಟಾಪಿಗೆ ಬಂದೇನಿ ನೋಡ್ರಿ. ಇಲ್ಲಿ ಎಲ್ಲ ನಾ ಎಲ್ಲಿ ಹೋಗ್ತೀನಿ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಹೋಗಿ ವೇಟ್ ಮಾಡೋದಿತ್ತು ರೀ, ಬಸ್ ಬಂದೈತಿ ಇಲ್ಲೆಲ್ಲ ನೋಡೋದಿತ್ತು ರೀ. ಅದ್ರ ಸಲುವಾಗಿ ಮತ್ತು ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದೇನಿ ನೋಡ್ರಿ. ಇದು ನಾನು ಊರಿಗೆ ಹೋಗೋ ಬಸ್ ಸಿಕ್ಕಿತ್ತು ರೀ. ನಾನು ಬೈಲಹೊಂಗಲಕ್ಕೆ ಹೋಗ್ತಾ ಇದ್ದೀನಿ ರೀ. ಅಲ್ಲಿ ಒಂದು ದೇವಸ್ಥಾನ ಇದೆ ರೀ, ಅಲ್ಲಿ ಒಂದು ಹಳ್ಳಿಯಲ್ಲಿ. ಆ ದೇವಿ ದರ್ಶನ ಮಾಡೋಣ ಅಂಥೇಳಿ ಭಾಳ ದಿವಸದಿಂದ ಆಸೆ ಇತ್ತು ರೀ. ಅದಕ್ಕೆ ಇವಾಗ ಟೈಮ್ ಕೂಡಿ ಬಂತು ರೀ ನನಗೂ. ಇದೇನು ಅನ್ಎಕ್ಸ್ಪೆಕ್ಟೆಡ್ ರೆಡಿಯಾಗಿ ನಾನು ಹೋಗ್ತಾ ಇದ್ದೀನಿ ನೋಡಿರಿ, ದೇವ್ರ ಗುಡಿಗೆ ಹೋಗಲೇಬೇಕು ಇವತ್ತು ಅಂಥೇಳಿ. ಅದಕ್ಕೆ ಅಮಾವಾಸ್ಯೆ ಇತ್ತು ರೀ ಸ್ವಲ್ಪ. ಅದಕ್ಕೆ ಅಲ್ಲಿ ಶಿವನ ದರ್ಶನ ಮಾಡ್ಕೊಂಡು ಇಲ್ಲಿ ಬಂದೇನೆ ನೋಡಿರಿ, ಬೈಲಹೊಂಗಲಕ್ಕೆ ರೀ. ಇಲ್ಲಿ ಬಸ್ ಸ್ಟಾಪಿಗೂ ಇಲ್ಲಿ ಬಂದಿರೋದು, ಇಲ್ಲಿ ಅಲ್ಲಿ ಗುಡಿ ಕರ್ಕೊಂಡು ಹೋಗಕ್ಕೆ ಇವೆಲ್ಲ ಟಮ್ ಆಟೋ ಥರ ಎಲ್ಲ ವ್ಯವಸ್ಥೆ ಇತ್ತು ರೀ. ಅಲ್ಲಿ ಟಮ್ದಲ್ಲಿ ಕೂತ್ಕೊಂಡೇನಿ ನೋಡ್ರಿ. ನನ್ನಂತನೇ ಭಾಳ ಜನ ಭಕ್ತರು ಹೋಗ್ತಾ ಇದ್ದಾರೆ ರೀ, ಅವರು ಎಲ್ಲರೂ ರೀ. ಅಲ್ಲಿಂದ ಅಲ್ಲಿ ಫೆಸಿಲಿಟಿ ಮಾಡ್ಯಾರ ನೋಡ್ರಿ, ಅಲ್ಲಿಂದಲ್ಲಿ ಹೋಗಕ್ಕೆ ಸಾಕಷ್ಟು ಸಿಗ್ತಾವು. ಮತ್ತು ಇಲ್ಲಿ ಹಾದಿಯಲ್ಲಿ ಹೋಗ್ತಾ ಇದ್ದೀನಿ ನೋಡ್ರಿ. ಆ ಹೆಸರು ದೇವಿ ಹೆಸರು ಕೇಳಿದ್ದೀರಿ ನಾನು. ಒಂದು 6-7 ತಿಂಗಳಿಂದ ಹೋಗ್ಬೇಕಂತಂದ್ರೆ ಒಟ್ಟು ಟೈಮ್ ಕೂಡಿ ಬಂದಿದ್ದಿಲ್ಲ ರೀ. ನನಗೀಗ ಅನ್ಎಕ್ಸ್ಪೆಕ್ಟೆಡ್ ಒಮ್ಮೆ ಮನಸ್ಸಿನಲ್ಲಿ ನನಗೆ ಹೋಗಬೇಕು ದೇವಿ ದರ್ಶನ ಮಾಡಬೇಕು ಅಂತ ಬಂತು ರೀ. ಅದ್ರ ಸಲುವಾಗಿ ಹೋಗೋಣ ಅಂಥೇಳಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ನೋಡ್ರಿ. ನಾನು ಅಂತೂ ಬಂದೆ ರೀ ದೇವಿ ಇದ್ದ ಜಾಗಕ್ಕೆ ರೀ. ಭಾಳ ಖುಷಿ ಆಗ್ತಾಯಿತ್ತು ರೀ ನನಗೆ. ಯಾಕಂದ್ರೆ ಬರೀ ಕೇಳಿದ್ದೆ ನೋಡಿದ್ದೆ, ನನಗೆ ಯಾವಾಗ ದೇವ್ರ ದರ್ಶನ ಆಗುತ್ತಪ್ಪ ಅಂಥೇಳಿ ಇದು ಇತ್ತು ರೀ. ಇದು ನೋಡಿರಿ ಅಕ್ಕಿ ಗಂಟೆ ತೊಗೊಂಡೇನಿ ರೀ. ಇದು ದೇವಿಗೆ ಸೇವೆ ಮಾಡ್ಲಿಕ್ಕಂತ್ರಿ. ಆಮೇಲೆ ಇದ್ರ ಸಲುವಾಗಿ ಎಲ್ಲರೂ ಅಕ್ಕಿ ಗಂಟೆ ತೊಗೊಂಡು ಫಸ್ಟ್ ದೇವ್ರ ದರ್ಶನ ಮಾಡಿ ಆಮೇಲೆ ಅಲ್ಲಿ 9 ಸುತ್ತು ಗಿಡಕ್ಕೆ ಹಾಕಿ ಆಮೇಲೆ ಇಲ್ಲಿ ದೇವಿಗೆ ಸೇವೆ ಮಾಡೋಕ್ಕೆ ಹೋಗ್ತಾರೆ ರೀ, ಅಕ್ಕಿ ಸೇವೆ. ಇದೆ ನೋಡಿರಿ, ಇಲ್ಲಿ 9 ಸುತ್ತು ಹಾಕ್ಬೇಕಂತ್ರಿ. ಅಲ್ಲಿ ಸೇವೆ ಮಾಡಿ ಬಂದಮೇಲೆ ನಾನು ಮಾಡಿದ್ದೆ ರೀ ಅದು. ಬಿಸಿಲು ಭಾಳ ಅಂದ್ರೆ ಭಾಳ ಇತ್ತು ರೀ. ಆದರೂ ಭಾಳ ಜನ ಭಕ್ತರು ಬಂದಿದ್ದರು. ಎಲ್ಲರೂ ಅವ್ರವ್ರ ಸೇವೆಯನ್ನು ಮಾಡ್ತಾಯಿದ್ದೀರಿ, ದೇವರ ದರ್ಶನ ಮಾಡಿದ್ದೀರಿ. ನನಗಂತೂ ತುಂಬ ಖುಷಿಯಾಗಿತ್ತು ನೋಡ್ರಿ. ಜ್ಯೋತಿ ಫರೀದ್ ಸಹಕುಟುಂಬ ಇವರು ಕೂಡ ಅಮ್ಮನ ನೆಚ್ಚಿನ ಧರ್ಮ ಪ್ರಸಾದಕ್ಕೆ ತೆರೆ ನೀಡುತ್ತಾರೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರಲಿ. ಇಲ್ಲಿ ಒಂದು ಇದು ಆರೆಂಜ್ ಕಲರ್ದು ಕಾಣಿಸ್ತಾ ಇದೆಯಲ್ರಿ, ಇದು ಒಂದು ಸಣ್ಣ ಶಾಪ್ ಗತ್ಲೆ ರೀ. ಇಲ್ಲಿನೇ ಎಲ್ಲ ದೇವರಿಗೆ ನಾವು ಮಾಡೋ ಸೇವೆದೆಲ್ಲ ಇಲ್ಲಿ ಕೊಡ್ತಾರೆ ರೀ. ನಾವೆಲ್ಲ ಅಮೌಂಟ್ ಕಟ್ಟಿ ಅದೆಲ್ಲ ತೊಗೋಬೇಕಾಗ್ತದೆ ರೀ. ಅದನ್ನೆಲ್ಲ ಕೊಡ್ತಾ ಇರ್ತಾರೆ ಅವ್ರು. ಅಂದ್ರೆ 3 ಥರ ಸೇವೆ ಬರ್ತದೆ ರೀ ಅಲ್ಲಿ. ಒಂದು ಉಪ್ಪಿನ ಸೇವೆ ಮಾಡ್ತಾರೆ ರೀ, ಆಮೇಲೆ ಬೆಲ್ಲದ ಹಚ್ಚ ಮೇಲೆ ದೀಪ ಹಚ್ಚಿ ಅದರದೊಂದು ಸೇವೆ ರೀ, ಆಮೇಲೆ ಇದು ಅಕ್ಕಿ ಸೇವೆ ಬರ್ತದೆ ರೀ. ಎಲ್ಲ ಅದರ ರೊಕ್ಕ ಪೇ ಮಾಡಿ ನೀವಲ್ಲಿ ತೊಗೊಳ್ಬೇಕಾಗ್ತದೆ ರೀ. ಆಮೇಲೆ ಇಲ್ಲಿ ದೇವರಿಗೆಲ್ಲ ನೀವು ಪೂಜೆ ಮಾಡಿ ಅದೆಲ್ಲ ಸೇವೆ ಸಲ್ಲಿಸ್ಬೇಕಾಗ್ತದೆ ರೀ. ಆಮೇಲೆ ಇಲ್ಲಿ ಮಹಾಪ್ರಸಾದ ಸಿಗ್ತದೆ ರೀ. ಇದು ನೋಡಿರಿ ಸ್ವೀಟ್ ಮಾಡಿದ್ರಿ ಮಹಾಪ್ರಸಾದ. ನಾನೊಂದು ಸ್ವಲ್ಪ ಸ್ವೀಟ್ ಹಾಕ್ಕೊಂಡು ತಿಂದೆ ರೀ. ಆಮೇಲೆ ಅನ್ನ ಸಾರು ಇರ್ತೈತೆ, ಇದು ಯಾವಾಗಲೂ ಇರ್ತೈತೆ ನೋಡಿರಿ, 24 hours ಇರ್ತದಂತ್ರಿ ಇಲ್ಲಿ ಹೇಳಿದಾರೆ ರೀ. ಬಂದವ್ರಿಗೆಲ್ಲ ಇದು ಒಂದು ಅನುಕೂಲ ಆಗುತ್ತೆ ನೋಡಿರಿ. ಎಂಥ ಬೇರೆ ಬೇರೆ ಹಳ್ಳಿ ಊರುಗಳಿಂದ ಬರ್ತಿರ್ತಾರೆ ಜನ. ನಾನು ಸ್ವಲ್ಪ ಸ್ವೀಟ್ ತಿಂದು ಸ್ವಲ್ಪ ಅನ್ನ ಸಾರು ಹಾಕ್ಕೊಂಡು ಊಟ ಮಾಡಿದ್ನಿ ರೀ. ನೋಡಿರಿ ಇದೆಲ್ಲ ದೇವಸ್ಥಾನದ ಆವರಣ ಹೆಂಗಿದೆ ರೀ. ಇವರೊಬ್ಬರು ಯೆಲ್ಲೋ ಕಲರ್ ಹಳದಿ ಕಲರ್ ಸೀರೆ ಉಟ್ಕೊಂಡು ಹೋಗ್ತಿದ್ದಾರಲ್ರಿ, ಇವರು ನನಗೆ ಫಸ್ಟ್ ಡೇ ಇವರು ಭಾಳ ಡೈರೆಕ್ಷನ್ ಮಾಡಿದ್ದಾರೆ. ಆಮೇಲೆ ಭಾಳ ನನಗೆ ಹೆಲ್ಪ್ ಮಾಡಿದ್ದಾರೆ ಅಲ್ಲಿ ಹೋದ್ಮೇಲೆ ಎಲ್ಲ ಏನೇನು ಮಾಡಬೇಕು, ಹೆಂಗೆ ಹೋಗಬೇಕು ಅಂತ. ಇಲ್ಲೇ ಬಿಟ್ಟಿವ್ರಿ ಚಪ್ಪಲ್ಲ, ಈ ಕಡೆ ನೀವು ಅಲ್ಲಿ ಬಿಟ್ಟಿರಿ. ಹೌದು, ಹಾಕೊಂಬರ್ತಿದ್ದೆ. ಅಲ್ಲಿ ಇದೆಲ್ಲ ದೇವ್ರದ್ದೆಲ್ಲ ಸೇವೆ ಮುಗಿಸಿ ದೇವ್ರ ದರ್ಶನ ಮಾಡಿ ಮಹಾಪ್ರಸಾದ ಅಲ್ಲಿದ್ದು ಊಟ ಎಲ್ಲ ಮಾಡಿ ಮತ್ತೆ ವಾಪಸ್ ಟಮ್ ಗಾಡಿ ಹಿಡ್ಕೊಂಡು ಮತ್ತೆ ಇಲ್ಲಿ ಬೈಲಹೊಂಗಲಕ್ಕೆ ವಾಪಸ್ ಬರ್ತಾಯಿದ್ದೇವೆ ನೋಡಿರಿ. ಬೈಲಹೊಂಗಲಕ್ಕೆ ಇಲ್ಲಿ ಮತ್ತು ನಮ್ಮ ಬಸ್ ಹಿಡಿಬೇಕಲ್ರಿ, ನಾವು ಬೆಳಗಾಂಗೆ ಹೋಗೋದು. ಅದ್ರ ಸಲುವಾಗಿ ಮತ್ತು
ಇಲ್ಲಿ ಬಂದೀವ್ರಿ. ಭಾಳಿನ ಚಾರ್ಜ್ ತೊಗೊಳ್ರಿ, 15 ರೂಪಾಯಿ ತೊಗೋತಾರೆ ರೀ. ಬೈಲಹೊಂಗಲಿಂದ ದೇವಸ್ಥಾನದಿಂದ ಬೈಲಹೊಂಗಲ್ಗೆ ಕೊಟ್ಟು ಹೋಗ್ಬೋದ್ರಿ. ಆರಾಮಾಗಿ ಹೋಗಿ ಬರ್ತೀವಿ ರೀ. ಆಮೇಲೆ ಬಸ್ ಸಿಕ್ತು ನೋಡ್ರಿ, ನಮ್ಮ ಬೆಳಗಾವಿಗೆ ಹೋಗೋ ಬಸ್ ಸಿಕ್ತು ರೀ. ಮತ್ತು ಬಸ್ ಹಿಡ್ಕೊಂಡಿವ್ರಿ, ಬಸ್ನಾಗ ಕುಂತ್ಕೊಂಡೇವಿ ನೋಡ್ರಿ. ಇಲ್ಲಿಂದ 1 ತಾಸಿನ ಹಾದಿ ಅಷ್ಟು ಆಗ್ತೈತೆ ರೀ ಬೆಳಗಾವಿಯಿಂದ ಬೈಲಹೊಂಗಲ್ಗೆ ರೀ. ಇವರು ಒಬ್ಬರು ನೋಡ್ರಿ, ಇವರು ಬೆಳಗಾವಿದಿಂದನೇ ಬಂದಿದ್ದಾರೆ. ಇವ್ರದ್ದು 8ನೇ ಸಾರಿ ಅಂತ್ರಿ ಅವ್ರು ಬರೋದ್ರಿ. ಈಗ ವಾರಕ್ಕೊಮ್ಮೆ ಬರ್ತಾರಂತ್ರಿ ಅವ್ರು. ಅದಕ್ಕೆ ನನಗೂ ಅವ್ರು ಸಿಕ್ಕಿದ್ದ ಭಾಳ ಖುಷಿ ಆಯ್ತು ರೀ ನನಗೆ. ಯಾಕಂದ್ರೆ ನಾನು ಫಸ್ಟ್ ಡೇ ಒಬ್ಬಕ್ಕೆ ಹೋಗಕತ್ತಿದ್ನಿ, ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತಷ್ಟು ಗೊತ್ತಿರಲಿಲ್ಲ ರೀ. ಒಟ್ಟು ನನ್ನ ಮನ್ಸಲ್ಲಿ ಬಂತು ರೀ, ಹೋಗಬೇಕು, ನಾ ದೇವಿ ದರ್ಶನ ಮಾಡಲೇಬೇಕು ಅಂತ. ಅದಕ್ಕೆ ಸುಮ್ಮನೆ ಬಿಟ್ಟು ಹೊಂಟೆದ್ದು ಬಂದಿದ್ನಿ. ಯಾವಾಗಲೂ ನನಗೆ ಮನಸ್ಸಿನಲ್ಲಿ ಒಂದಿತ್ತು, ನನ್ನ ಜೊತೆ ಯಾರಿಲ್ಲ, ನಾ ಹೆಂಗೆ ಹೋಗಲಿ, ಏನು ಮಾಡಲಿ, ಅಲ್ಲಿ ಯಾರನ್ನು ಕೇಳಬೇಕು ಅಂತ. ಅಷ್ಟರಲ್ಲಿ ಆ ದೇವರನ್ನ ನನಗೆ ಜೊತೆ ಮಾಡಿ ಕಳಿಸಿದಂಗೆ ಆಗಿತ್ತು ನೋಡ್ರಿ. ಇವರು ಬೆಳಗಾಂದಲ್ಲಿ ಸಿಕ್ಕಿರಿ, ಅವರು ಹೋಗ್ತಾಯಿದ್ದೀವಿ ನಾನು ದೇವಿಗೆ, ನಾನು ಇರ್ತೀನಿ ಬರ್ರಿ ನಿಮ್ಮ ಬಿಡಿ, ನಾನು ತೋರಿಸ್ತೀನಿ ಅಂತೇಳಿ ನಾನು ಕರ್ಕೊಂಡು ಬಂದರಿ. ಹೀಗಾಗಿ ಅವ್ರು ಸಿಕ್ಕಿದ್ದು ನನಗೆ ಭಾಳ ಖುಷಿ ಆಯ್ತು ರೀ. ಅವರು ದೇವ್ರ ದರ್ಶನ ಎಲ್ಲ ಮಾಡಿ ಮತ್ತು ವಾಪಸ್ ಬೆಳಗಾಂಗೆ ಹೋಗೋ ಮಟ್ಟನೂ ಅವ್ರು ನನ್ನ ಜೊತೆ ಇದ್ರು ನೋಡ್ರಿ. ಹೀಗಾಗಿ ನನಗೂ ಒಂದು ಸ್ವಲ್ಪ ಯಾವುದೂ ಏನೂ ಅಲ್ಲಿ ಹೋದ್ಮೇಲೆ ಕಷ್ಟ ಅನ್ನಿಸ್ಲಿಲ್ಲ ರೀ. ಯಾಕಂದರೆ ಎಲ್ಲ ಅವರು ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಹೆಂಗೆ ಏನು ಅಂತೆಲ್ಲ ಹೇಳ್ಕೊಡ್ತಾಯಿದ್ದಾರೆ ನನಗೆ. ಹೀಗಾಗಿ ಇದೆಲ್ಲ ನೋಡಿ ನನಗೆ ಭಾಳ ಖುಷಿ ಆಯ್ತು. ಯಾಕಂದ್ರೆ ದೇವಿನೇ ನನಗೆಲ್ಲ ಅನುಕೂಲ ಮಾಡಿ ನನ್ನ ದೇವಸ್ಥಾನಕ್ಕೆ ಕರೆಸ್ಕೊಂಡು ನನಗೆ ಆ ದೇವ್ರ ಆಶೀರ್ವಾದ ಸಿಕ್ಕಿತು ಅಂಥೇಳಿ ಭಾಳ ಖುಷಿ ಆಯ್ತು ರೀ. ಇಲ್ಲಾಂದು ನಾನು ಹೆಂಗೆ ಹೋಗಲಿ, ಎಲ್ಲಿದೆ ಅಂತ ಬರೀ ಇದರಲ್ಲೇ ಕುಂತಿರ್ತೀನಿ ರೀ. ನಾವು ಧೈರ್ಯ ಮಾಡಿ ಹೊರಗೆ ಹೋಗಿರಲ್ಲ. ಆದರೂ ಈಗ ಧೈರ್ಯ ಮಾಡಿ ಹೊರಗೆ ಹೋಗಿ ದೇವ್ರ ದರ್ಶನ ಮಾಡಾಕತ್ತೀನಿ ಅಂದ್ರೆ ನಂಗೆ ದೇವರ ಆಶೀರ್ವಾದ ಸಿಕ್ಕಿದ್ದು, ದೇವರನ್ನೇ ನಂಗೆ ಕರೆಸ್ಕೊಂಡಾಳ ಅಂತೇಳಿ ನನಗೆ ಭಾಳ ಖುಷಿ ಆಯ್ತು ರೀ. ಮತ್ತು ಅವರು ಯಾವಾಗಲೂ ನನ್ನ ಜೊತೆ ಸಿಕ್ಕರಿ, ಇವರೊಬ್ಬರು ಬೆಳಗಾವ್ದವ್ರು ರೀ. ಹೀಗಾಗಿ ಇನ್ನೂ ಭಾಳ ಖುಷಿ ಆಯ್ತು ರೀ. ಇದು ಮತ್ತು ವಾಪಸ್ ನೋಡ್ರಿ, ಇದು ಬೆಳಗಾವಿಗೆ ಬರ್ತಾಯಿದ್ದೀವಿ. ಇಲ್ಲಿ ನಮ್ಮದು ಸುವರ್ಣಸೌಧ ಇದಕ್ಕೆ ಯಾವಾಗಲೂ ಕಾಣಿಸ್ತೈತೆ ರೀ. ಈ ಸೈಡ್ ಹೋಗ್ಬೇಕಾದ್ರೆ ಅದನ್ನೊಂದು ವಿಡಿಯೋ ಮಾಡ್ಕೊಂಡೇನು ನೋಡ್ರಿ ನಾ. ಆಮೇಲೆ ಇಲ್ಲಿ ನಮ್ಮದು CBT ಬಸ್ ಸ್ಟ್ಯಾಂಡ್ ರೀ ಇದು. ಇಲ್ಲಿ ನಮ್ಮ ಕಾಲ್ನಿಗೆ ಹೋಗೋ ಬಸ್ ಸಲುವಾಗಿ ವೆಯ್ಟ್ ಮಾಡ್ತಾಯಿದ್ದೇನೆ ನೋಡ್ರಿ. ಅದು ಒಂದು ಸ್ವಲ್ಪ ಲೇಟಾಗಿ ಬಂತು ರೀ. ಯಾಕಂದ್ರೆ ಆಗ ಹೋಗಿತ್ತಂತ್ರಿ, ಹೋಗಿ ಒಂದು ಅರ್ಧ ತಾಸು ಆದಮೇಲೆ ಬಂತು ರೀ ನಮ್ಮ ಬಸ್. ಬಂತು ಮತ್ತು ನಾನು ನಮ್ಮ ಬಸ್ ಇಟ್ಕೊಂಡು ಆಮೇಲೆ ಮತ್ತು ಮನೆಗೆ ಬಂದೆ ರೀ ನಾನು. ಇದು ನೋಡ್ರಿ, ನಾನು ಬರ್ತಾಯಿದ್ದೀನಿ, ನಮ್ಮ ಮನೆಗೆ ಹೋಗೋ ದಾರಿ ರೀ ಇದು. RTO ಸರ್ಕಲ್ ಅಂತ ಹೇಳ್ತಾರೆ ರೀ. ಇದು ವಿಡಿಯೋ ಐತೆ ನೋಡಿರಿ, ಇದು ಮಾಡಿಕೊಂಡೆ. ಬಿಸಿಲು ಅಂದರೆ ಬಿಸಿಲು ಭಾಳ ಇತ್ತು ನೋಡ್ರಿ. ಯಾಕೆನ ಜೂನ್ ತಿಂಗಳಂದ್ರೆ ಮಳೆ ತಂಪು ಅಂತ ಹೇಳ್ತಾರೆ, ಬಟ್ ಭಾಳ ಬಿಸಿಲಿತ್ತು ರೀ. ನಮಗೆ ದೇವಸ್ಥಾನಕ್ಕೆ ಹೋಗಿ ಮಾಡ್ಕೊಂಬಂದಿಕ್ರೆ ಅಷ್ಟೇನು ಅನ್ನಿಸ್ಲಿಲ್ಲ ರೀ ಬಿಸಿಲು. ಇದು ನೆಕ್ಸ್ಟ್ ಡೇ ನೋಡಿರಿ, ಇದು ನೆಕ್ಸ್ಟ್ ಡೇ. ಮತ್ತು ರೆಡಿಯಾಗಿ ಬೆಳಗ್ಗೆ ಮತ್ತು ದೇವಿ ದರ್ಶನಕ್ಕೆ ಬಂದೀನಿ ರೀ ನಾನು. ಒಬ್ಬಕ್ಕೆ ಬಂದೆ ರೀ, ಯಾಕಂದ್ರೆ ಗೊತ್ತಾಕಿತ್ತಲ್ಲ ರೀ ನನಗೆ. ಅವರೇನೋ ವಾರಕ್ಕೊಂದು ಬರ್ತಿದ್ರಂತ, ಅವರು ಏನು ಬರಲಿಲ್ಲ ರೀ. ನಾನು ಒಬ್ಬಕ್ಕೆ ಬನ್ನಿ, ನನಗೆ ಎಲ್ಲ 1ನೇ ಸಾರಿ ಬಂದಾಗ ಎಲ್ಲ ಗೊತ್ತಾಗಿತ್ತಲ್ಲ ರೀ. ಇದು 2ನೇ ದಿನ ರೀ. ನಾನು ಮತ್ತು ಎಲ್ಲ ನಾನೇ ಎಲ್ಲ ದೇವ್ರಿಗೆ ಏನೇನು ಬೇಕು ಅಕ್ಕಿ ಸೇವೆದು ಅಕ್ಕಿ ಗಂಟು ತೊಗೊಳಕ್ಕೆ ಬಂದೇನು ರೀ. ಇಲ್ಲಿ ಎಲ್ಲ ದೇವ್ರದ್ದೆಲ್ಲ ದರ್ಶನ ಮಾಡ್ಕೊಂಡು ಅಕ್ಕಿ ಸೇವೆ ಎಲ್ಲ ಮಾಡಿ ಬಂದೆ ರೀ ನಾನು. ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದೆ. ಇದೊಂದು ಹೊರಗಿಂದೆಲ್ಲ ವ್ಯೂ ತೊಗೊಳ್ತಾ ಇದ್ದೇನೆ ನೋಡಿರಿ. ಎಷ್ಟು ಜನ ನೋಡಿರಿ ದೇವ್ರ ದರ್ಶನಕ್ಕೆ ಬರ್ತಾರೆ, ದೇವಿ ದರ್ಶನ ಮಾಡ್ತಾರೆ. ಎಲ್ಲ ಭಾಗದ ಜನರು ಬರ್ತಾರೆ ನೋಡ್ರಿ. ಎಲ್ಲ ಕಡೆ ಯಾರು ಬಂದಿಲ್ಲ ಅನ್ನಂಗಿಲ್ಲ ನೋಡ್ರಿ. ಎಲ್ಲ ಗೋಕಾಕ್, ರಾಮದುರ್ಗ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಖಾನಾಪುರ. ನಾ ಕೇಳಿದೆ, ನೀವೆಲ್ಲಿಂದ ಬಂದಿರಿ ಅಂತ ಒಂದಿಷ್ಟು ಜನ ಕೇಳಿದ್ರಿ. ಎಲ್ಲ ಒಂದೊಂದು ಬೇರೆ ಬೇರೆ ಊರಿಂದ ಹೇಳಿದಾರೆ ನೋಡ್ರಿ. ಅಷ್ಟು ಫೇಮಸ್ ಆಗಿದೆ ಈ ಟೆಂಪಲ್. ಇಲ್ಲಿ ನೋಡ್ರಿ ಬಿಸಿಲಾಗ ಹೆಂಗೆ ನಿಂತಾರೆ. ಯಾಕಂದ್ರೆ ಇದು ಮಂಗಳವಾರ ದಿವಸ ಇತ್ತು ರೀ. ಮಂಗಳವಾರ ದಿವಸ ಅಂದ್ರೆ ಭಾಳ ಗರ್ದಿ ಇರ್ತೈತಂತ್ರಿ. ಹೇಳ್ತಾರೆ ಎಲ್ಲರೂ ಮಂಗಳವಾರ ದಿವಸ ಹೋಗಬಾರ್ದು, ಭಾಳ ಗರ್ದಿ ಇರ್ತೈತೆ ಅಂತ. ಆದರೂ ನಾನು ಧೈರ್ಯ ಮಾಡಿ ಹೋಗಿದ್ದೆ ರೀ ಮಂಗಳವಾರ ದಿವಸ. ಹೋದ್ರೆ ಲೈನ್ ಹಚ್ಚಿ ನಿಲ್ಸಾಗ 2 ತಾಸು ಆಯ್ತು ಬಿಡ್ರಿ. ಫಸ್ಟ್ ಏನು ನನಗೂ ಹಂಗೆ ಹೋಗೇ ಬಿಡೋಣ ಮಂಗಳವಾರ ನೋಡೋಣ ಅಂಥೇಳಿ ಲಘುನ ಬಂದರೆ 8:00 ಅಂದರೆ ಇಲ್ಲಿದ್ದೆ. 2 ತಾಸು ಹಿಡಿತ್ರಿ ಲೈನ್ ಹಚ್ಚಿ ದೇವಿ ದರ್ಶನ ಆಗಬೇಕಾದ್ರೆ. ನನಗೂ ಒಂದು ಸ್ವಲ್ಪ ಬಿಸಿಲು ಭಾಳ ಅಂದ್ರೆ ಭಾಳ ಇತ್ತಲ್ರಿ. ಅದು ಬಿಸಿಲಿಗೆ ತ್ರಾಸ ಆತ್ರಿ ನನಗೆ. ಅದಕ್ಕೆ ಮತ್ತು ನಾನು ಏನು ಮಾಡಿದ್ದೆ, ಬಿಸ್ಕಿಟ್ ತಿಂದು ಬಂದು ನೀರು ಕುಡಿದು ಸ್ವಲ್ಪ ಸಮಾಧಾನ ಮಾಡ್ಕೊಂಡೆ ರೀ. ದೇವ್ರಿಗೆ ಬೇಡ್ಕೊಳ್ತಾ ಇದ್ದೆ, ಚಾಮುಂಡಿ ಕಾಪಾಡಮ್ಮ ನನ್ನ ಅಂಥೇಳಿ. ಇಲ್ಲಿ ನೋಡ್ರಿ, ಇದು ಊಟ ಮಾಡಕ್ಕೆ ಕುಂತೇನೆ ರೀ, ಮಹಾಪ್ರಸಾದ. ಇದು ನೋಡ್ರಿ ಸಿಕ್ಕಾಪಟ್ಟೆ ಬಿಸಿಲು ಅಂದ್ರೆ ಬಿಸಿಲು ರೀ. ನಾನು
ಒಳಗೆಲ್ಲ ಅಂದರೆ 7 ರೌಂಡ್ ಕಟ್ಟಡ ಇದ್ರಿ, ಲೈನ್ ಹಚ್ಚಿ ಹೋಗೋದು ಒಳಗಡೆ. ಲೈನ್ ಅಂತ ಮಾಡಿರ್ತಾರಲ್ರಿ, ಹಿಂಗೆ ಕಟ್ಟಂಜಿರ್ಗತ್ಲೆ 7 ಇದ್ರೊಳಗೆ ನಾ ಎಲ್ಲ ಪಾರಾಗಿ ದೇವ್ರ ದರ್ಶನ ಮಾಡಿಕೊಂಡು ನಾವು ಬಂದೀವ್ರಿ. 2 ತಾಸು ನಿಂತು ಹೊರಗೆ ಬಂದಮೇಲೆ ನೋಡ್ರಿ, ಹೊರಗೆ ಮಂದಿ ಬಿಸಿಲಾಗ ಗುಡಿಯಿಂದ ಹಿಡಿದು ಇಲ್ಲಿ ಕೌಂಟ್ರ್ ಐತಲ್ರಿ, ಇಲ್ಲಿ ಅಕ್ಕಿ ಅದೆಲ್ಲ ಕೊಡ್ತಾರೆ, ಅಲ್ಲಿಂದ ಮುಂದೆ ಈ ಕಡೆ ಹಿಂದಿಂತ್ರ ಹಾಸಿ ಹೋಗೋದ್ರಿ ಲೈನ್ ಹಚ್ಚಕ್ಕೆ. ಇಷ್ಟುದ್ದ ಮಂದಿ ಲೈನ್ದಾಗ ನಿಂತಾರೆ ನೋಡ್ರಿ. ಅಷ್ಟು ಮಂದಿ, ಲಕ್ಷಾಂತರ ಮಂದಿ ಬರಾಕತ್ತಾರ್ರಿ ದೇವ್ರ ದರ್ಶನ. ಅಷ್ಟು ದೇವ್ರ ಮಹಿಮೆ ಐತೆ ನೋಡ್ರಿ. ನಾನು ನೋಡಿದೆ, ಅದಕ್ಕೆ ಎಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ರೀ. ನನಗೂ ಸ್ವಲ್ಪ ನಿಂತಾಗ ಭಾಳ ತ್ರಾಸ ಆತ್ರಿ, ಎತ್ತೆತ್ರ ಆಗತ್ತಿತ್ತು, ಹೊಟ್ಟೆಗೆ ಒಂಥರ ಸಂಕಟಾಗಿ ತಲೆ ಸುತ್ತ ಬಂದಾಗ ಆಗತ್ತಿತ್ತು ರೀ. ಆಮೇಲೆ ನಾವು ವಾಪಸ್ ಬರ್ಲೇನ ಅನ್ಸಾಕತ್ತಿತ್ತು ರೀ ನನಗೆ ಹಿಂದೆ. ಮತ್ತು ಯಾಕಂದ್ರೆ ಬೆಳಗ್ಗೇನು ನಾಷ್ಟ ಮಾಡಿರಂಗಿಲ್ಲ ರೀ. ಬೆಳಗ್ಗೆ ಅಷ್ಟು ಸ್ವಲ್ಪ ಮನ್ಯಾಗ ಹಾಲು 1-2 ಬಿಸ್ಕಿಟ್ ತಿಂದು ಹೋಗಿರ್ತೀನಿ. ಮೇನ್ ಅಂದರೆ ಬಿಸಿಲಿಗೆ ತ್ರಾಸ ಆಗತ್ತೆ ಬಿಡ್ತೀರಿ ಅಲ್ಲಿ ಹೋಗಿ. ಆದರೂ ಮತ್ತು ದೇವಿ ಪಾರು ಮಾಡಿ ದರ್ಶನ ಕೊಟ್ಲೆ ರೀ ನನಗೆ. ಮಂಗಳವಾರ ದಿವಸ ದರ್ಶನ ಮಾಡಿ ಮತ್ತು ಖುಷಿಯಿಂದ ಹೊರಗೆ ಬಂದೆ ರೀ. ಇದು ನೋಡ್ರಿ, ಎಲ್ಲ ಭಕ್ತರು ಅವ್ರವ್ರ ಸೇವೆ ಸಲ್ಲಿಸ್ತಾ ಇದ್ದಾರೆ. ಒಬ್ಬರು ಬೆಲ್ಲದ ಸೇವೆ ಮಾಡ್ಕೊಂಡಿರ್ತಾರೆ ರೀ, ಒಬ್ಬರು ಉಪ್ಪಿನ ಸೇವೆ, ಅಕ್ಕಿ ಸೇವೆ, ಇದೆಲ್ಲ ನೋಡ್ರಿ ಅವ್ರವರು ಭಕ್ತಿಯಿಂದ ಹೆಂಗೆ ದೇವ್ರಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ ರೀ. ಇದು ಅಲ್ಲೇ ಅಂಗಡಿಗಳು ಅದಾವ್ರಿ ಗುಡಿ ಹತ್ರ, ಹಿಂಗೆ ಹೊರಗಡೆ ಎಲ್ಲ ದೇವ್ರಿಗೆ ಏನು ಬೇಕೆಲ್ಲ ಹೂವು, ಹಣ್ಣು, ಕಾಯಿ ಎಲ್ಲ ಇಟ್ಟಿರ್ತಾರೆ ರೀ. ಎಲ್ಲ ನೋಡ್ರಿ ಹೆಂಗೆ ಇಟ್ಟಿದ್ದಾರೆ ರೀ ಇದೆಲ್ಲ. ಎರಡನೇ ದಿನದ್ದು ದೇವಿದೆಲ್ಲ ದರ್ಶನ ಮಾಡ್ಕೊಂಡು ಮತ್ತೆ ವಾಪಸ್ ಬೆಳಗಾವಿಗೆ ಬರ್ತಾಯಿದ್ದೇನೆ ನೋಡ್ರಿ. ಇದು 3ನೇ ದಿನ ರೀ ನಂದು. ಇದು 3ನೇ ದಿನ ರೀ ದೇವಿ ದರ್ಶನ ಮಾಡಕ್ಕೆ ಬಂದೀನಿ ರೀ. ಇವತ್ತೇನಷ್ಟು ಗದ್ಲು ಇರಲಿಲ್ಲ ರೀ. ಮಂಗಳವಾರ ಇದ್ದಷ್ಟು ಗದ್ಲು ಈಗ ಬುಧವಾರ ದಿವಸ ಇರಂಗಿಲ್ಲ ರೀ. ಇದು ಜಲ್ದಿ ದರ್ಶನ ಆತ್ರಿ ದೇವ್ರದ್ದು ನನಗೆ ಬುಧವಾರ ದಿವಸ. ಮತ್ತು ಬಿಸಿಲು ಭಾಳ ಇರಲಿಲ್ಲ ರೀ, ಸ್ವಲ್ಪ ತಂಪತ್ತಿತ್ತು ರೀ, ಹವಾ ಮಾಡಾಗಿತ್ತು ರೀ ಸ್ವಲ್ಪ. ಮತ್ತು ನನಗೆಲ್ಲ ಗೊತ್ತಿತ್ತಲ್ಲ ರೀ ಮುಂಚೆನೇ, ಅದಕ್ಕೆ ನಾನು ಮತ್ತೆ ಏನೇನು ಬೇಕೆಲ್ಲ ಬರ ತೊಗೊಂಡು ದೇವ್ರ ದರ್ಶನ ಮಾಡಿದ್ನಿ ರೀ. ದೇವಸ್ಥಾನದಲ್ಲಿ ಗುಡಿ ಒಳಗೆ ದೇವ್ರದ್ದು ವಿಡಿಯೋ ಆಗಲಿ ಫೋಟೋ ಆಗಲಿ ತೆಗಿಸ್ಕೊಡಂಗಿಲ್ಲ ರೀ, ಭಾಳ ಸ್ಟ್ರಿಕ್ಟ್ ಇದು ಮಾಡಿಬಿಟ್ಟಾರ್ರಿ. ಹಿಂಗಾಗಿ ದೇವ್ರ ಗುಡಿ ಒಳಗಿಂದ ನನಗೇನು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ರೀ. ಎಲ್ಲರೂ ಕಾಯ್ತಿರ್ತಾರೆ, ನೋಡ್ತಿರ್ತಾರೆ ರೀ ಪ್ರತಿಯೊಂದೂ. ಅದ್ರ ಸಲುವಾಗಿ ಆ ದೇವ್ರದ್ದೊಂದು ನಿಮಗೆ ತೋರ್ಸೋಕ್ಕಾಗಲಿಲ್ಲ ರೀ. ಇದಷ್ಟೇ ಎಲ್ಲ ಎಷ್ಟು ಸಾಧ್ಯ ಅಷ್ಟು ಮಾಡ್ಕೊಂಡೀನಿ. ಆದರೂ ಸ್ವಲ್ಪ ಹೊರಗೆ ನಿಂತ್ಕೊಂಡು ನಾನು ಅಲ್ಲಿ ದೇವ್ರ ಮೇಲೆ ಅಕ್ಕಿ ಸೇವೆ ಹೆಂಗೆ ಮಾಡ್ತಾರೆ ಅಂಥೇಳಿ ಮಾಡ್ಕೊಂಡೇನಿ ರೀ. ಈಗ ತೋರಿಸ್ತೇನೆ ನೋಡ್ರಿ, ಇಲ್ಲಿ ಮುಂದೆ ಬರ್ತದೆ. ಇಲ್ಲಿ ನಾನು ಮತ್ತೆ ಇಲ್ಲಿ ಫೋಟೋ ಮತ್ತು ವಿಡಿಯೋ ಸ್ವಲ್ಪ ಮಾಡ್ಕೊಳ್ಳೋಣ ಅಂಥೇಳಿ ಅಲ್ಲಿ ಒಂದು ಹುಡುಗಿ ಕಡೆ ಕೊಟ್ಟು ಎಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ನಿ ರೀ ನಾನು. ಇಲ್ಲಿ ನೋಡ್ರಿ, ಇಲ್ಲಿ ಬರ್ಲಿಕ್ಕೆ ನೋಡ್ರಿ, ಗುಲಾಬಿ ಕಲರ್ ಸೀರೆ ಉಟ್ಕೊಂಡ್ಬಂದ್ಲಲ್ರಿ, ಇಲ್ಲೇ ದೇವಿ ಸೇವೆ ಮಾಡ್ಬೇಕು. ಅಲ್ಲಿ ಮೂರ್ತಿ ಇಟ್ಟಾರ್ರಿ. ನಾನು ದೂರಿಂದ ಸ್ವಲ್ಪ ಜೂಮ್ ಮಾಡಿ ಮಾಡ್ಕೊಂಡೆ ರೀ, ಯಾಕಂದ್ರೆ ಭಯಕತ್ತಿದ್ದರು ಅವ್ರು. ಅದಷ್ಟು ಮಾಡ್ಕೊಂಡು ಬಂದೆ. ಆಮೇಲೆ ಇಲ್ಲಿ ಮಹಾಪ್ರಸಾದ ಇದು ನೋಡ್ರಿ, ಅನ್ನ ಯಾವಾಗಲೂ ರೆಡಿ ಇರ್ತೈತಿ ಇಷ್ಟು. ಇಲ್ಲಿ ಸ್ವಲ್ಪ ಎಲ್ಲ ಮಹಾಪ್ರಸಾದ ಊಟ ಮಾಡಿದ್ನಿ ರೀ ನನ್ನ ಜೊತೆ. ಮತ್ತು ಒಂದಿಷ್ಟು ಹಳ್ಳಿ ಜನನೂ ಇದ್ದರೆ ಅವರಲ್ಲಿ ಕೂತ್ಕೊಂಡು ಊಟ ಮಾಡಿದ್ನಿ ರೀ. ನಕ್ಕೋತ ಮಾತಾಡ್ಕೋತ ಅವರು ಎಲ್ಲೆಲ್ಲಿಂದ ಬರ್ತಾರೆಲ್ಲ ಕೇಳತ್ತಿರು. ಒಬ್ಬರು ಚಿಕ್ಕೋಡಿಂದ ಬರ್ತಾರಂತ ಹೇಳಕತ್ತಿದ್ದ ರೀ, ಹುಕ್ಕೇರಿ, ಅಥಣಿ ಎಲ್ಲ ಕಡೆಯಿಂದ ಬರ್ಲಿಕ್ಕತ್ತಾರ ನೋಡ್ರಿ ಮಂದಿ. ನಾನು ಮತ್ತು ಮಹಾಪ್ರಸಾದ ಇಲ್ಲಿ ತಿಂದು ಗ್ಯಾಸ್ ಮತ್ತು ಹೊಳ್ಳಿ ನಮ್ಮನೆ ಕಡೆ ವಾಪಸ್ ಹೋಗೋಣ ಅಂಥೇಳಿ ಈಗ 3ನೇ ದಿನದ ನಂದು ದೇವ್ರಿಗೆ ದರ್ಶನ ಅದು ನೋಡ್ರಿ. ಇದೆಲ್ಲ ವಿಡಿಯೋ ನೋಡಿರಿ. ಸಾರು ಎಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾರು ಚಲೋ ಇರ್ತೈತೆ ರೀ, ಅನ್ನ ಚಲೋ ಇರ್ತೈತಿ, ಸ್ವೀಟು ಚಲೋ ಇರ್ತೈತೆ ರೀ. ಇಲ್ಲಿ ಇವರೆಲ್ಲ ಚಿಕ್ಕೋಡಿಂದ ಬಂದಿದ್ರಂತ್ರಿ. ಇವರೆಲ್ಲ ಒಂದು ಊರಿನವ್ರು ಎಲ್ಲರೂ ಸೇರಿ ಬಂದಾರ್ರಿ. ಇವ್ರ ಜೋಡಿ ಎಲ್ಲ ನಾನು ಕೂತ್ಕೊಂಡಿದ್ದೆ ಮಾತಾಡ್ಕೋತ. ಇವ್ರದ್ದೊಂದೆಲ್ಲ ವಿಡಿಯೋ ಮಾಡಿದೆ ರೀ. ಮತ್ತು ಅವ್ರು ನನಗೆ ವಿಡಿಯೋ ಮಾಡಿಕೊಟ್ಟಾರ್ರಿ. ಹೀಗಾಗಿ 3ನೇ ದಿನದ್ದು ಖುಷಿಯಾಗಿ ದೇವ್ರ ದರ್ಶನ ಆತ್ರಿ ನಂದು. ಬೆಳಗ್ಗೆ ನನ್ನ ಮನ್ಯಾಗ ಏನೂ ನಾಷ್ಟ ಆಗಿರಲ್ಲ ರೀ. ಗುಡಿ ಹೋಗಿ ಅಲ್ಲೇ ಮಹಾಪ್ರಸಾದನ ನಾಷ್ಟ ಆಗ್ತೈತೆ ರೀ. 10:30-11 ಗಂಟೆ ಮಟ್ಟ ಅಂದ್ರೆ ಎಲ್ಲ ದರ್ಶನ ಮುಗಿದು ಅಲ್ಲಿ ದೇವ್ರದ್ದು ಅನ್ನ ಪ್ರಸಾದನ ನಂಗೆ ನಾಷ್ಟ ಮತ್ತು ಊಟ ಆಗಿಬಿಡ್ತೈತೆ ರೀ. ಅದಕ್ಕೆ ಅಲ್ಲಿ ತಿನ್ಕೊಂಡು ಗುಡಿ ಒಳಗೆ ಸ್ವಲ್ಪ ಹೊತ್ತು ಶಾಂತ ರೀತಿಯಿಂದ ಕೂತ್ಕೊಂಡು ಆಮೇಲೆ ನಾನು ಮನೆಗೆ ಬರ್ತೇನೆ ರೀ. ಇವತ್ತಿನ ಸುಭಾಷಿತ: ನೀವು ಇನ್ನೊಬ್ಬರಿಗೆ ಆಕರ್ಷಣೆಯಾಗಬೇಡಿ, ಬದಲಿಗೆ ಆದರ್ಶವಾಗಿ. ಏಕೆಂದರೆ ಆಕರ್ಷಣೆ ಬೇಗ ಅಳಿಯುತ್ತದೆ, ಆದರೆ ಆದರ್ಶ ಇತಿಹಾಸದ ಉದ್ದಕ್ಕೂ ಉಳಿಯುತ್ತದೆ.
ಎಂದು ಹೇಳುತ್ತಾ ನಾನು ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಮತ್ತು ನನ್ನ ವಿಡಿಯೋಸನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ಕೊಳ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಾನು ನೀವು ಮುಂದಿನ ವ್ಲಾಗದಲ್ಲಿ ಸಿಗುತ್ತೇನೆ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.